ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ? ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಶಿಕ್ಷಣ ಅನ್ನೋದು ಒಬ್ಬ ವಿದ್ಯಾರ್ಥಿಯ ಬದುಕಿನಲ್ಲಿ ಹೊಸದೊಂದು ಜೀವನವನ್ನು ನೀಡುತ್ತೆ. ಆದರೆ ಇವತ್ತು ಅದೇ ಶಿಕ್ಷಣವನ್ನು ಕಲಿಕೆ ಹೋಗಿರುವಂತಹ ವಿದ್ಯಾರ್ಥಿಗಳು ಕಾನೂನನ್ನು ಮೀರಿ ನಮ್ಮ ಬದುಕನ್ನು ಕತ್ತಲಾಗಿಸಿಕೊಳ್ಳುವಂತಹ ಕ್ರಿಮಿನಲ್ ಕೆಲಸಗಳಿಗೂ ಕೂಡ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ನೋವಿನ ವಿಚಾರ ನಮಗೆಲ್ಲರಿಗೂ ಕೂಡ ಅತ್ಯಂತ ದುಃಖದಾಯಕವನ್ನು ತರುತ್ತೆ. ಅಂದ ಹಾಗೆ ಇಲ್ಲೊಂದು ಕಡೆ ಒಬ್ಬ ವಿದ್ಯಾರ್ಥಿಯನ್ನು ಅಮಾಯಕವಾಗಿ ನಡೆಸಿಕೊಳ್ಳಲಾಗಿದೆ. ಕೊಡಗು ಜಿಲ್ಲೆಯ ಸಂಪಾಜೆಯ ಹಾಸ್ಟೆಲ್ ಒಂದರಲ್ಲಿ ಈ ಘಟನೆ ನಡೆದಿದೆ. ಕಷ್ಟಪಟ್ಟು ದುಡಿದು ತಮ್ಮ ಮಕ್ಕಳನ್ನು ವಿದ್ಯೆ ಕಲೀಲಿ ಅಂತ ಸ್ಕೂಲಿಗೆ ತಂದೆ ತಾಯಿ ಬಿಡ್ತಾರೆ. ಕೆಲವು ವಿದ್ಯಾರ್ಥಿಗಳು ತಂದೆ ತಾಯಿಯ ನಿರೀಕ್ಷೆಯನ್ನು ಮೀರಿ ಸಾಧನೆಯನ್ನು ಕೂಡ ಮಾಡ್ತಾರೆ, ಊರಿಗೆಲ್ಲ ಹೆಸರು ತರ್ತಾರೆ, ಶಾಲೆಗೂ ಹೆಸರು ತರ್ತಾರೆ. ಆದರೆ ಕೆಲವು ವಿದ್ಯಾರ್ಥಿಗಳು ತಂದೆ ತಾಯಿಯ ಹೆಸರಿಗೆ ಮಸಿ ಬೆಳೆಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಯಾಕೆ ಇಲ್ಲಿ ಈ ವಿಚಾರವನ್ನು ಹೇಳ್ತಿದ್ದೀನಿ ಅಂದರೆ, ಕೊಡಗು ಜಿಲ್ಲೆಯ ಸಂಪಾಜೆ ಎಂಬಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಗುಂಪೊಂದು ಅಮಾಯಕ ಬಾಲಕನ ಮರ್ಮಾಂಗವನ್ನು ಹಿಡಿದು ಎಳೆದು ಮಾರಣಾಂತಿಕವಾಗಿ ಗಾಯಗೊಳಿಸಿದ್ದಾರೆ. ಸದ್ಯ ಬಾಲಕ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದಾನೆ. ಶಸ್ತ್ರಚಿಕಿತ್ಸೆಯನ್ನು ಕೂಡ ಈಗಾಗಲೇ ನಡೆಸಲಾಗಿದೆ. ಇದು ಒಂದು ರೀತಿಯಲ್ಲಿ ಶಾಕ್ ತರುವಂತಹ ವಿಚಾರ. ಶಿಕ್ಷಣ ಸಚಿವರಿಂದ ಹಿಡಿದು ಇಡೀ ಶಿಕ್ಷಣ ವ್ಯವಸ್ಥೆ ಇಂತಹ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಅಷ್ಟಕ್ಕೂ ಈ ಘಟನೆ ಹೇಗಾಯಿತು ಅನ್ನೋದನ್ನು ನೋಡುವುದಾದರೆ, ಕಳೆದ 3-4 ದಿನದ ಹಿಂದೆ ಹಾಸ್ಟೆಲ್ನಲ್ಲಿದ್ದ ಬಾಲಕ ತನ್ನ ಸಂಬಂಧಿಗಳ ಮನೆಗೆ ಬರ್ತಾನೆ. ಆತನಿಗೆ ತಂದೆ ಇಲ್ಲ, ತಾಯಿಯೂ ಇಲ್ಲ. ಈ ವೇಳೆ ಆತ ನೋವಿನಿಂದ ಬಳಲ್ತಾ ಇರ್ತಾನೆ. ಇದನ್ನು ನೋಡಿದಂತಹ ಆತನ ದೊಡ್ಡಮ್ಮ ಏನಾಗಿದೆ ಎಂದು ಕೇಳ್ತಾರೆ. ಏನೂ ಇಲ್ಲ ಎಂದು ಹೇಳ್ತಾನೆ. ಆತನನ್ನು ಸ್ನಾನ ಮಾಡಿಸಲಿಕ್ಕೆ ಕರೆದುಕೊಂಡು ಹೋದಾಗ ಮರ್ಮಾಂಗದಲ್ಲಿ ಗಂಭೀರವಾದಂತಹ ಗಾಯ ಕಂಡು ಬಂದಿರ್ತದೆ. ತಕ್ಷಣ ಮನೆಯವರು ಸಮೀಪದ ಕ್ಲಿನಿಕ್ ಒಂದಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಕಲ್ಲುಗುಂಡಿಯಲ್ಲಿ ಇರುವಂತಹ ಕ್ಲಿನಿಕ್ಕಿಗೆ ಕರೆದುಕೊಂಡು ಹೋಗಿದ್ದಾರೆ. ಈ ವೇಳೆ ವೈದ್ಯರು ಬಾಲಕನಲ್ಲಿ ಕೇಳ್ತಾರೆ, ಏನಾಗಿದೆ, ಯಾಕಪ್ಪ ಇಂತಹ ಒಂದು ಗಾಯ ಆಯಿತು ಅನ್ನೋದನ್ನು ಕೇಳ್ತಾರೆ. ಯಾಕಂದರೆ ವೈದ್ಯರಿಗೆ ಗೊತ್ತಾಗುತ್ತೆ, ಮೊದಲನೇದಾಗಿ ಇದು ಯಾವುದೇ ರೀತಿಯಾದಂತಹ ರೋಗದ ಲಕ್ಷಣ ಅಂತೂ ಅಲ್ಲ, ಖಂಡಿತವಾಗಿ ಇದು ಏನೋ ಗಾಯ ಆಗಿದೆ ಅನ್ನುವಂತಹ ವಿಚಾರ ವೈದ್ಯರಿಗೆ ಗಮನಕ್ಕೆ ಬರುತ್ತೆ. ತಕ್ಷಣ ಅವರು ಬಾಲಕನನ್ನು ಪ್ರಶ್ನೆ ಮಾಡ್ತಾರೆ. ಆ ವೇಳೆ ಬಾಲಕ ತನಗಾಗಿರುವಂತಹ ಒಂದು ನೋವನ್ನು ವೈದ್ಯರ ಎದುರು ಹೇಳಿಕೊಳ್ತಾನೆ. ಹಾಗಾದರೆ ಬಾಲಕ ಏನು ಹೇಳಿದ ಅನ್ನುವ ವಿಚಾರದ ಬಗ್ಗೆ ನಾವು ನೋಡೋದಾದರೆ, ಬಾಲಕ ಹೇಳ್ತಾನೆ, ನನ್ನ ಕಸ ಗುಡಿಸುವಂತೆ ಹಾಸ್ಟೆಲ್ನಲ್ಲಿ ಸಹಪಾಠಿಗಳು ಹೇಳಿದರು. ಆದರೆ ನಾನೀಗ ಬರಿತಾ ಇದ್ದೀನಿ, ಆಮೇಲೆ ಗುಡಿಸ್ತೀನಿ ಅಂತ ಹೇಳ್ತೇನೆ. ಆದರೆ ಅವರು ನನ್ನನ್ನು ಮರ್ಮಾಂಗವನ್ನು ಹಿಡಿದು ನನ್ನನ್ನು ಎಳ್ಕೊಂಡು ಹೋಗ್ತಾರೆ. ನನಗೆ ಆ ವೇಳೆ ಗಾಯ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ತಕ್ಷಣ ವೈದ್ಯರು ಇಲ್ಲಿಂದ ಸುಳ್ಯಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಸುಳ್ಯದ ಆಸ್ಪತ್ರೆಯೊಂದಕ್ಕೆ ಕರೆದುಕೊಂಡು ಬರಲಾಗುತ್ತೆ. ಈ ವೇಳೆ ಅಲ್ಲಿಂದ ಪುತ್ತೂರಿಗೆ ಕರೆದುಕೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಪುತ್ತೂರಿನಿಂದ ಮಂಗಳೂರಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ಬರುತ್ತೆ. ಯಾಕಂದರೆ ಬಾಲಕನಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯ ಇರುತ್ತೆ. ಇದೀಗ ಮಂಗಳೂರಿನಲ್ಲಿ ಇಂದು ಆತನಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ. ಬಾಲಕ ಮಾತನಾಡ್ತಾ ಇದ್ದಾನೆ. ಆದರೆ ಆತನ ಆರೋಗ್ಯ ಸ್ಥಿತಿಯ ಬಗ್ಗೆ ವೈದ್ಯರು ಏನು ಹೇಳಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಇದೇ ವೇಳೆ ಇಂತಹ ಪ್ರಕರಣವನ್ನು ಇದೀಗ ಗಂಭೀರವಾಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ. ಯಾಕಂತೇಳಿದರೆ, ವಿದ್ಯಾರ್ಥಿಗಳು ಸಣ್ಣವರಾಗಿದ್ದಾಗಲೇ ಈ ರೀತಿಯ ಒಂದು ದುರ್ವರ್ತನೆಯನ್ನು ಪ್ರದರ್ಶನ ಮಾಡಿದರೆ ಮುಂದೆ ಸಮಾಜದಲ್ಲಿ ಕಂಟಕರಾಗಿ ಬೆಳೆಯುವಂಥ ಸಾಧ್ಯತೆ ಇರುತ್ತೆ. ಸದ್ಯ ಮಂಗಳೂರಿನ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆ ನಡೆದಿದೆ. ಸದ್ಯ ಮೆಡಿಕಲ್ ಲೀಗಲ್ ಕೇಸನ್ನು ಕೂಡ ದಾಖಲನ್ನು ಮಾಡಲಾಗಿದೆ. FIR ದಾಖಲಿಸಿ ಮುಂದಿನ ತನಿಖೆ ನಡೆಯುತ್ತೆ. ಅಂತಹ ಪ್ರಕರಣವನ್ನು ನಮ್ಮ ಕಾನೂನು ವ್ಯವಸ್ಥೆ ಒಂಚೂರು ಗಂಭೀರವಾಗಿ ಪರಿಗಣಿಸುತ್ತೆ. ಯಾಕೆಂತೇಳಿದರೆ, ಸಣ್ಣ ವಯಸ್ಸಿನಲ್ಲೇ ಮಕ್ಕಳಲ್ಲಿ ಇಂತಹ ಕ್ರಿಮಿನಲ್ ಪ್ರಕೃತಿಯನ್ನು ಬೆಳೆಯುವುದನ್ನು ನಿಜಕ್ಕೂ ಕೂಡ ತಡೆಗಟ್ಟುವಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಈ ಬಗ್ಗಿನ ಆಡಿಯೋ ಒಂದು ಇಲ್ಲಿದೆ, ಕೇಳಿ. ಯಾಕಂದರೆ ಆ ಬಾಲಕನ ಸಂಬಂಧಿ ಏನು ಹೇಳಿದ್ದಾನೆ ಅನ್ನೋದ್ರ ಬಗ್ಗಿನ ಒಂದು ಆಡಿಯೋವನ್ನು ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಹಲೋ, ಒಂದು ನ್ಯೂಸ್ ನೋಟ್ ಔಟ್ ಹಿಡಿದು ಚಾನಲ್ ಹಿಡಿದು ತಂದೆ ಒಂದು ಹುಡುಗಿ ಎಂಚಲ್ಲಿ ಐತೆ ಆಪರೇಷನ್ ಆಂಡ ದಾದಾ ಪಂಡೇರಿ ಡಾಕ್ಟ್ರು ಅಂದ ಐತೆ ఆయన ಇವು ಹಾಸ್ಟೆಲ್ ఆయన ತಂದು ವಿಚಾರ ಹಾಸ್ಟೆಲ್ ఆయన దాయగా ఆయన ಕೆಲಸ ಬಂದಿರಿ ಗಾಡಿ ಸ್ಪೇರ್ ಅಂತ కొంచెం పరిహారం ಬಂದೆ ಅಂಚ ನಾನು ಹೋಯ್ತು ಜೋಕುಲು ಓಕೆ ರೀಸೆಂಟ್ ಅನ್ಕೊಂಡು ಹೋಯ್ತು ನನಗೆ
సామాన్ పెట్టినాను అండి ఆహా, అయితే ఆ, అంటే ಒಂಜೋರ ಬಂದು ಹೇಳ್ತಲ್ಲ ಅದೇ ಸ್ವಲ್ಪ ಆಡಿಕೆ ಕಟ್ಲ ಬಂದಿದೆ హాస్టల్ ఆ, అంటే కట్ల ಬಂದಿದೆ ఇక్కడ పర్వాలేదు వందల నుంచి ఆ, అంటే మళ్ళీ ఇది అటే ఇచ్చినది ఆ, అప్పకి ఇల్లడే వర్క్ పైన వాళ్ళు ఉంటుంది అక్కడ ఆ, ఇల్లైతే వర్క్ కట్టవడం ఇస్తాను ఇల్లు కూడా ఆ, ఏడు బయటకి వెళ్ళి గాలి ఉండదు ఇచ్చి ఆ, అంటే పయ్యగా అమ్మ రీఫైర్ అందుగా అమ్మ వస్తాను ఆ, అది బయట బుక్ అది పండుగ ఆ, డాక్టర్ పోస్తూ అది ఫార్మసీ ఓడిపోతుంది వైఫై ఆ, జోకులు చేసామంటారు అయితే పోతుంది అది ఫస్ట్ కుట్ల ఇదండి పిల్ల కేజీకి ఆ, ತಂಗಿ ಒಂದಲ್ಲ ಏನಿಲ್ಲ ಪುತ್ತೂರು ಲೆಕ್ಕ ಹೋಗ್ತೇನೆ ఆ. ಪುತ್ತೂರು ಕುಡ್ಲ ಕೊಡ್ತೀನಿ ಕೊಡೆ ಪುತ್ತೂರುಡ್ದಲ್ಲ ಕೊಡ್ಲಾಗೊಂಡು ತೋಯ್ನ ನೌಕ ఓహో అయితే ఎంత హుషారా ఉందిలేనా చదువులే ఆ, ಪಾತಿರ್ಬಿ ಪಾತ ರೂಪಾಯಿನಾ ಡಾಕ್ಟರ್ ದಲ್ಲ ತೊಂದರೆ ಇಜ್ಜಿ ಬಂತಾರಿತ ಸಲ ಒಂದು ಬಂತೇವೆ ತೊಂದರೆ ಇಜ್ಜಿ ಬಂಡಿರಾ ಇರ್ದಾನೆ ಅವಡ ಈಗ ಏನನ್ನೇ ಅವರು ಸ್ವಂತ ಅಣ್ಣಿ ಒಂದನ್ನೇ ఆయన ದೊಡ್ಡಮ್ಮನಮ್ಮకి ఆయన ಬಂಟ ಅಪ್ಪ ಅಮ್ಮ ಇರ್ಲಿಕ್ಕೆ ಎಂಕಲಂಟು నీకు అప్ప అమ్మ ఇచ్చారదా ಅಪ್ಪ ಅಮ್ಮ ಇತ್ತು ಶೇ వాదన కొంచెం ఇప్పుడు ನಾವು ಅಡಿಗೆ ತಗ್ತಾ ಮಾತ್ರ ಅಡಿಗೆ ತಗಲಿಲ್ಲ ಏರು ಅಡಿಗೆ ತಗలేదు ಅರಟ್ಟು కొంచెం ನಮ್ಗೆ కొంచెం ఉన్నట్లా ಅದು లేదు దానికి అనిపిస్తుంది ఎంకల్లా పంతులు ఎంకల్లా ఏం తోస్తా అంటే వెళ్ళి కూడా పండుగ లేదు ಸ್ವಲ್ಪ ಇದು ಅದು ಪೊಲೀಸ್ ಕಂಪ್ಲೇಂಟ್ ಆತಂದ కంపెనీ కూడా అవుతుంది ಓಲ್ ಕಂಪ್ಲೇಂಟ್ ಆತನ ಕಲ್ಲು ಹೊಂಡಿಡ ಸಂಪಾದಿದೆ ಸಂಪಾಜೆಡು ಕೊಡಗು ಸಂಪಾಜೆಡಾ ಓಕೆ 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 ಸರಿ ಬಜ್ಜಿರದಾ ಸಂಪಾದಿಗೆಲ್ಲ ಪೋಸ್ಟ್ ಏನು ಸ್ವಲ್ಪ ಅಂದ್ರೆ ಓಕೆ ಓಕೆ